ತಾಲೂಕಿನ ಹಳೆಯ ಭಾಗದಲ್ಲಿ, ವಿಶೇಷವಾಗಿ ಹಳೆಹುಬ್ಬಳ್ಳಿ ಎನ್ನುವ ಪ್ರದೇಶದಲ್ಲಿ ಮುಡಿ ಹನುಮಂತ ದೇವಸ್ಥಾನ ತನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಪ್ರಖ್ಯಾತವಾಗಿದೆ. ಈ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆ ಅಥವಾ ಬೆಂಗಳೂರಿನ ಹೆಚ್ಚಿನ ಆಧುನಿಕ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿ ಹಳೆಯ ಕಾಲದ ವೈಭವವನ್ನು ಮತ್ತು ಶಾಂತಿತ್ಮಕ ಪರಿಸರವನ್ನು ಪ್ರತಿಬಿಂಬಿಸುತ್ತದೆ. ಮುಡಿ ಹನುಮಂತ ದೇವರನ್ನು ಭಕ್ತರು ಶ್ರದ್ಧೆಯಿಂದ ಪೂಜಿಸುತ್ತಾರೆ ಮತ್ತು ಈ ದೇವಾಲಯವು ಸ್ಥಳೀಯ ಸಮುದಾಯದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಕೇಂದ್ರವಾಗಿದೆ. ದೇವಾಲಯದ ಆರ್ಕಿಟೆಕ್ಚರ್ ಬಹುಶಃ ಸ್ಥಳೀಯ ಶಿಲ್ಪಕಲೆಯ ಪ್ರಭಾವವನ್ನು ತೋರುತ್ತದೆ. ದೇವಾಲಯದ ಭಿತ್ತಿಗಳಲ್ಲಿ ಹನುಮಂತನ ಜೀವನದ ಘಟನೆಗಳು, ಬಲದ ಪರಾಕ್ರಮ ಮತ್ತು ಶ್ರದ್ಧಾ ಭಾವವನ್ನು ವ್ಯಕ್ತಪಡಿಸುವ ಶಿಲ್ಪಕಲೆಗಳನ್ನು ಕಾಣಬಹುದು. ಮುಡಿ ಹನುಮಂತ ದೇವಸ್ಥಾನವು ಆಧ್ಯಾತ್ಮಿಕತೆಗೆ ಮಾತ್ರವಲ್ಲ, ಸಮುದಾಯದ ಸಾಂಸ್ಕೃತಿಕ ಆಯಾಮಕ್ಕೂ ಮಹತ್ವಪೂರ್ಣವಾಗಿದೆ. ಹಳೆಯ ಹುಬ್ಬಳ್ಳಿಯ ಜನರು ಈ ದೇವಸ್ಥಾನದಲ್ಲಿ ವಿವಿಧ ಹಬ್ಬಗಳು, ಉತ್ಸವಗಳು ಮತ್ತು ಭಕ್ತಿಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ವಿಶೇಷವಾಗಿ ಹನುಮ ಜಯಂತಿ ದಿನಗಳು ಮತ್ತು ಶರಣ್ಯ ಚರಿತ್ರೆಗಳಿಗೆ ಸಂಬಂಧಿಸಿದ ಆಚರಣೆಗಳು ದೇವಾಲಯದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಸ್ಥಳೀಯರು ಮತ್ತು ಪ್ರವಾಸಿಗರು ಈ ದೇವಾಲಯವನ್ನು ಒಸ್ಸಿಸುತ್ತಾರೆ. ಅಲ್ಲದೆ ಶಾಂತಿಯುತ ವಾತಾವರಣದಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆ ನಡೆಸುತ್ತಾರೆ. ಮುಡಿ ಹನುಮಂತ ದೇವಸ್ಥಾನವು ಹಳೆಯ ಹುಬ್ಬಳ್ಳಿಯ ಸಾಂಸ್ಕೃತಿಕ ಪೈಠಣಿಯನ್ನು ಉಳಿಸುವಲ್ಲಿ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಇವಲ್ಲದೆ ದೇವಾಲಯದ ಸುತ್ತಲೂ ಇರುವ ಹಸಿರು ಹೊಲಗಳು ಮತ್ತು ಸ್ವಚ್ಛ ಪರಿಸರವು ಭಕ್ತರಿಗೆ ಮನೋಹರ ಅನುಭವ ನೀಡುತ್ತದೆ. ಸಾರಾಂಶವಾಗಿ, ಮುಡಿ ಹನುಮಂತ ದೇವಸ್ಥಾನವು ಹಳೆಹುಬ್ಬಳ್ಳಿ ಪ್ರದೇಶದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಇದು ಸ್ಥಳೀಯ ಜನರಿಗೆ ಮಾತ್ರವಲ್ಲದೆ ದೈನಂದಿನ ಜೀವನದಲ್ಲಿ ಧ್ಯಾನ, ಶ್ರದ್ಧೆ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುವ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಒದಗಿಸುತ್ತದೆ. ಹಳೆಯ ಹುಬ್ಬಳ್ಳಿಯ ಪರಂಪರೆಯನ್ನು ಉಳಿಸುವಂತೆ ಮುಡಿ ಹನುಮಂತ ದೇವಸ್ಥಾನವು ಭಕ್ತರು ಮತ್ತು ಸಾಂಸ್ಕೃತಿಕ ವೀಕ್ಷಕರಿಗೆ ಹತ್ತಿರದ ಅನುಭವವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.